ಲವ್ಲಿ ನಮ್ಮ ಸಿನಿಮಾ, ನನ್ನ ಕರಿಯರ್ನ ಹೆಮ್ಮೆಯ ಸಿನಿಮಾ ಅಂತ ಹೇಳಿದ್ರೆ ಅತಿಶಯ ಆಗಲ್ಲ. ಈ ಸಿನಿಮಾ ಎಲ್ಲ ಹಂತದಲ್ಲೂ, ಎಲ್ಲ ವಿಭಾಗದಲ್ಲೂ ಪ್ರತಿಯೊಬ್ಬ ಈ ಸಿನಿಮಾಗೆ ಸೇರಿದಂಥ ಅಥವಾ ಕೆಲಸ ಮಾಡಿದಂಥ, ದುಡಿದಂಥ ಪ್ರತಿಯೊಬ್ಬನು ಹೆಮ್ಮೆಯಿಂದ ಮಾತಾಡ್ತಿರ್ತಕ್ಕಂಥ ಒಂದು ಸಿನಿಮಾ. ಅಂದರೆ ಈ ಹೆಮ್ಮೆ ಯಾವುದರಿಂದ ಬರುತ್ತೆ ಅಂದರೆ, ಯಾವಾಗಲೂ ಒಂದು ಉದ್ದೇಶ ಚೆನ್ನಾಗಿದ್ದಾಗ, ಅದಕ್ಕೆ ಉದ್ದೇಶನ ಸಾಕಾರಗೊಳಿಸೋ ಒಂದು ಕಂಟೆಂಟ್ ಇದ್ದಾಗ, ಆ ಕಂಟೆಂಟ್ ಹಂಗಿದೆ, ಇದರ ಇಂಟೆಂಟ್ ಆಗಿದೆ, ಇದರ ವಿಶೇಷತೆಗಳು ಹಲವಾರು. ನಾವು ಈಗಷ್ಟೇ ಅಂದರೆ ಮೊನ್ನೆ ಅಷ್ಟೇ ನಮ್ಮ ರಿಷಬ್ ಶೆಟ್ಟರ್ ಲಾಂಚ್ ಮಾಡಿಕೊಟ್ರು ಟ್ರೈಲರ್. ಆ ಒಂದು ಟ್ರೈಲರ್ನ ಈಗಲೂ ಕೂಡ ಪ್ಲೇ ಮಾಡಿದ್ವಿ. ಸೊ ಆ ಟ್ರೈಲರ್ನಲ್ಲಿ ನಾವು ನೋಡೋಕ್ಕೆ ಸಿಗ್ತಾ ಇರೋದು ನಮಗೆ ಕೇವಲ ಒಂದು 3-5% ಆಫ್ ಸಿನಿಮಾ. ನಮಗೆ ಟ್ರೈಲರ್ ಕಟ್ ಮಾಡೋದು ದೊಡ್ಡ ಸವಾಲಾಗಿತ್ತು. ಅಷ್ಟು ಎಲಿಮೆಂಟ್ಸ್ ಇದೆ, ಅಷ್ಟು ವಿಷಯಗಳನ್ನ 2.5 ಗಂಟೆ ಪ್ಯಾಕೇಜಿಂಗಲ್ಲಿ ತಂದುಕೊಟ್ಟು, ಆ್ಯಂಡ್ ಎಲ್ಲರೂ, ಪ್ರತಿಯೊಬ್ಬ ಟೆಕ್ನಿಷಿಯನ್ನು, ಪ್ರತಿಯೊಬ್ಬ ಕಲಾವಿದರು ತುದಿಗಾಲಲ್ಲಿ ನಿಂತು ಕೆಲಸ ಮಾಡೋದಕ್ಕೆ ಸೆಳೆದಂತಹ ಸಿನಿಮಾ ಲವ್ಲಿ. ಸೊ ಈ ಸೆಳೆತವನ್ನು ಕೊಟ್ಟಿದ್ದಕ್ಕೆ ನನ್ನ ಡೈರೆಕ್ಟ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ನನ್ನ ತಮ್ಮ, ಅಂದರೆ ನನ್ನ ಮನೆಯ ಒಬ್ಬ ಸದಸ್ಯನ ಥರ ಇದ್ದಾನೆ. ಕಳೆದ 8-9 ವರ್ಷದಿಂದ ನಮ್ಮ ಜರ್ನಿ ಒಟ್ಟಿಗೆ ಸಾಕ್ತಾನೆ ಇದೆ. ಮಫ್ತಿ ಸಿನಿಮಾದಲ್ಲಿ ನರ್ತನ್ ಅಸಿಸ್ಟೆಂಟ್ ಆಗಿ ಕೆಲಸ ಶುರು ಮಾಡಿದವನು. ಅಲ್ಲಿ ಸೆಟ್ಟಲ್ ನೋಡಿ ಹುಡುಗ ತುಂಬ ಲವಲವಿಕೆಯಿಂದ, ಚಟುವಟಿಕೆಯಿಂದ ಕೆಲಸ ಮಾಡ್ತಾನಲ್ಲ. ಸೊ ಖುಷಿಯಾಗಿ ಮಾತಾಡಿಸಿದ್ದೆ. ಅಲ್ಲಿಂದ ಜರ್ನಿ ಶುರು ಆಯಿತು. ಅಲ್ಲಿಂದ ಮನೆ ಸದಸ್ಯನಾದ ನನ್ನ ಬೇರೆ ಬೇರೆ ಸಿನಿಮಾಗಳಿಗೆ, ಬೇರೆ ಬೇರೆ ಪಾತ್ರಗಳಿಗೆ ಒಂದು ಡಿಸೈನ್ ಮಾಡೋದು, ಅಥವಾ ಬರೆಯೋದು, ಡೈಲಾಗ್ಸ್ ಬರೆಯೋದಿರಲಿ, ಅಥವಾ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡೋದಿರಲಿ, ಕಥೆ ಕೇಳುವಾಗ ನನ್ನ ಜೊತೆ ಕೂತು ಕೇಳೋದಿರಲಿ, ಈ ಥರದ ಹಲವಾರು ಕೆಲಸಗಳು ಮಾಡ್ತಾ ಮಾಡ್ತಾ ಪ್ರತಿ ಸಲ ಒಂದು ಡಿಸಪಾಯಿಂಟಲ್ಲಿ, ಅಂದರೆ ಏನೋ ಒಂದು ಇದು ಕೊರತೆ ಆಯಿತು, ಇದು ಸಾಲಿಲ್ಲ, ಇದು ಸಾಕಾಗಲಿಲ್ಲ, ಸರಿ ಹೋಗಲಿಲ್ಲ, ಈ ಥರ ಕಂಪ್ಲೇಂಟ್ ಮಾಡಿಕೊಂಡು ಅವ್ನು ಬೇಜಾರು ಅಳಲು ತೋಡ್ಕೊಳ್ಳೋನು. ನಿಮ್ಮನ್ನು ಹಿಂಗೆ ಬಳಸಬೇಕಾಯಿತು, ಹಂಗೆ ಬಳಸ್ಬೋದಾಗಿತ್ತು, ಅಥವಾ ಈ ಸೀನ್ ಹಿಂಗೆ ಹೇಳಿದ್ರೆ ಚೆನ್ನಾಗಿರೋದು ಅಂತ. ಸೊ ಅದೆಲ್ಲ ಪ್ರತಿ ಸಲ ಆಗ್ತಾ ಇದ್ದಾಗ ನಾನು ಹೇಳಿದ್ದು, ಮುಂದೊಂದು ದಿವಸ ನೀನು ಡೈರೆಕ್ಟರ್ ಆಗ್ತೀಯ, ಕಂಪ್ಲೇಂಟ್ ಮಾಡೋದು ನಿಲ್ಲಿಸು. ನೀನು ಡೈರೆಕ್ಟರ್ ಆದಾಗ ಏನು ಬಳಸ್ಕೋತೀಯೋ ಬಳಸ್ಕೋ, ಅಲ್ಲಿ ತೋರಿಸು. ಸೊ ಆವಾಗ ನಾನು ನಿನ್ನ ಕೆಲಸ ನೋಡ್ಬಿಟ್ಟು ಆಮೇಲೆ ನಾನು ಉತ್ತರ ಕೊಡ್ತೀನಲ್ಲ, ನಾನು ಕಂಪ್ಲೇಂಟ್ ಮಾಡ್ತೀನಿ ಅಥವಾ ಅಪ್ರಿಷಿಯೇಟ್ ಮಾಡ್ತೀನಿ, ಅವಾಗ ನೀನು ನೋಡುವಂತೆ ಅಂತ ಹೇಳಿದ್ದೆ. ಅದನ್ನು ಅಷ್ಟೇ ಸೀರಿಯಸ್ ಆಗಿ ತೊಗೊಂಡಂಥ ಹುಡುಗ. ಈಗಿನ ವಯಸ್ಸು ಕಡಿಮೆ, ಈಗ ಹತ್ತತ್ರ 30 ಇರಬೇಕು ಅವನಿಗೆ. ಸೊ ಆ ಕಡಿಮೆ ವಯಸ್ಸಲ್ಲಿ ಇಂಥ ಒಂದು ಪ್ರಬುದ್ಧವಾದ ಒಂದು ಸಿನಿಮಾನ ಇಷ್ಟೇ, ಅಂದರೆ ಎಲ್ಲ ಕಮರ್ಷಿಯಲ್ ಇಂಗ್ರೀಡಿಯೆಂಟ್ಸ್ ಜೊತೆಗೆ ಪ್ರೆಸೆಂಟ್ ಮಾಡೋಕ್ಕೆ ಅವನ ಕಲ್ಪನೆಗೆ ಒಂದು ದೊಡ್ಡ ಸಲಾಮ್ ನನ್ನ ಕಡೆ.